ರಂಗಿತರಂಗ ಜುಲೈ 3rd 2015 ರಿಲೀಸ್ ಆಗಿದ್ದು. ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನ ಹೇಳಿದ್ರು. ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ, ಹಿಂದೆಯಿಂದಾನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ. ಯಾವಾಗೂ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ. ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ. ಸೊ ನಿರೂಪ್ ಹೇಳಿದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟರ್, ಮೇನ್ ಥಿಯೇಟರ್, ನಮಗೆ ಜನ ಎಲ್ಲ ಆಚೆ ಬಂದವರೆಲ್ಲ ಆಲ್ಮೋಸ್ಟ್ ಅಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ. ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು, ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು, ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದ್ರು. ನನಗೆ ಶಾಕ್ ಆಗೋಯ್ತು. ಬಿಕಾಸ್ ನಾನು US ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ವೈಫಿಗೆ ಪ್ರಾಮಿಸ್ ಮಾಡಿದ್ದೆ. ಅವ್ರು ಹೇಳಿದ್ರು ನನಗೆ, ಸಿನಿಮಾ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ, ಸೋತ್ರೆ ನೀನು ವಾಪಸ್ ಬರ್ಬೇಕು ಅಂತ. ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ, ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ, ಕ್ವಿಟ್ ಮಾಡ್ಬಿಟ್ಟಿದ್ದೀನಿ ಕಂಪ್ನಿನ, ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ. ಬಿಕಾಸ್ ನನಗೆ ಆ ರಿಯಾಕ್ಷನ್ ಅಲ್ಲಿನೇ ನನಗೆ ಸಿನಿಮಾ ಮುಗೀತು ಅಂತಾನೆ ಅನ್ನಿಸ್ತು. ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಥಿಯೇಟ್ರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದುಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದ್ರೆ ಅಂದರು. ನಾನು ಏನು ಟ್ರಿಮ್ ಮಾಡೋದು, ಏನು ಮಾಡೋದು, ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಅವ್ರು ನಮ್ಮ ತಂದೆ ಬಂದು ಹೇಳಿದ್ರು, ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ, ಇವಾಗ ನೀವು ಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು 4-5 ದಿನ ಬೇಕು, ಅಷ್ಟರಲ್ಲಿ ಸಿನಿಮಾ ಕತೆ ಮುಗ್ದೋಗಿರುತ್ತೆ. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದರು. ಆ್ಯಂಡ್ ಅವಾಗ ಪ್ರಕಾಶ್ ಅವ್ರಿಗೆ ಸುಮ್ಮನೆ ಸ್ಮೈಲ್ ಮಾಡೋರು, ಹೊರಟ್ಬಿಟ್ರೆ ಏನೂ ಹೇಳಿಲ್ಲ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ. ರಿವ್ಯೂಸ್ ಆರ್ ಫೇವ್ರೇಬಲ್, ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ. ಅವಾಗ ನಿರೂಪ್ ಹೇಳಿದೆ, ನನಗೆ ಸ್ಟ್ರೆಂತೇ ಇಲ್ಲ ಹೋಗೋಕ್ಕೆ, ನೀನು ಹೋಗು ಥಿಯೇಟರ್ ವಿಸಿಟ್ ಮಾಡ್ಕೊ ಅಂತ. ನಿರೂಪ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ, ಶೋಸ್ ಜಾಸ್ತಿ ಇರ್ತೀವಿ. ಇವತ್ತು ಪ್ರಾಬ್ಲಮ್ ಇದೆ, ಬಟ್ ಅವ್ರು ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ದು. ಸೊ ಅವ್ನು ಹೋಗೋದು, ಟ್ರೈಲರ್ ತೋರಿಸೋದು, ಲೈನಲ್ಲಿ ನಿಂತವ್ರಿಗೆ ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು, ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇರೋದೆಲ್ಲ. ಬುಕ್ ಮೈ ಶೋಲ್ ಹೋಗೋದು, ಸ್ಕ್ರೀನ್ ಶಾಟ್ ತೆಗೆಯೋದು, ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು, ರೆಡ್ ಇರೋದೆಲ್ಲ ಹಾಕೋದು. ಯಾರೋ ಕಳಿಸೋರು IMDb 9.7 ರೇಟಿಂಗ್ ಇತ್ತು ಅವತ್ತಿಗೆ. ನಾನು IMDb ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ. ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್, IMDb ರೇಟಿಂಗ್ ಹಾಕುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಅದುವರೆಗೂ ಸಿನಿಮಾನೇ ನೋಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ಕಥೆನೂ ಕೇಳಿರ್ಲಿಲ್ಲ. ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್, ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದೊಂದು ಸೀನ್ ಹೇಳಿದ್ದೆ. ಆಮೇಲೆ ಹಾಡುಗಳನ್ನ ಅವತ್ತು ಬರ್ದಿದ್ದೆ, ಅದನ್ನೆಲ್ಲ ಹಾಡು ಕೇಳಿಸ್ದೆ. ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಹಾಡುಗಳನ್ನ ಕೇಳ್ದಂಗೆ ಆಗ್ತದೆ, ನನಗೆ ಸಿನಿಮಾ ಮಾಡೋಣ ಅಂದರು. ಅಷ್ಟು ಕೇಳಿ ಸಿನಿಮಾ ಮಾಡಿ, ಆ್ಯಂಡ್ ಸಿನಿಮಾ ರಿಲೀಸ್ ಆಗಿ 2 ದಿನ ಆದ್ಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ, ಏನು ಸಿನಿಮಾ ಮಾಡಿದಿರೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು. ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು, ಜನ ನೋಡಕ್ ಶುರು ಮಾಡಿದ್ರು. ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್. ಆ್ಯಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು. ಹಾಗೆ ಅಫ್ಕೋರ್ಸ್ ನಿರೂಪ್, ರಾಧಿಕಾ ಅಂಡ್ ಅವಂತಿಕಾ, ನಾವು ಥ್ರೂಔಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು, ಅವ್ರ ಸೀನ್ ಇತ್ತೋ ಇಲ್ವೋ, ಅವರು ಸೆಟ್ಟಲ್ಲಿ ಇರೋರು, ಯಾವಾಗ ಯಾರನ್ನ ಕರಿತೀನಿ ಅವ್ರು ಬಂದು ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏನಿದೆ ಅಂದ್ರೆ, ನಾವೇನು 10 ರೂಪಾಯಿ ಖರ್ಚು ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ. ಸೊ ಕ್ಯಾರವನ್ ಇರ್ತಾ ಇರಲಿಲ್ಲ, ಇನ್ನೊಂದು ಇರ್ತಾ ಇರಲಿಲ್ಲ, ಏನೇ ಇದ್ರು ಅದೆಲ್ಲ ಸಿನಿಮಾ, ಏನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಇವರು ರಾಧಿಕಾ ಹೇಳಿದ್ರು, ನಾನು ಡ್ರೈವರ್ ಆಗಿ ಇದ್ದೆ ಸಿನಿಮಾಗೆ ಅಂತ. ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್. ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನ್ ಮಾಡ್ತಾ ಇದ್ವಿ, ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು. ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು 6 to 2 ಶೂಟ್ ಮಾಡೋದು, ಮುಗಿಸ್ಬಿಟ್ಟು ಲಾಸ್ಟ್ 6 o'clock ಪ್ಯಾಕಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ, ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು. ಸೊ ಹಿಂಗೆ ಮಾಡಿಕೊಂಡು, ವಿಲಿಯಮ್ಗೂ ಗೊತ್ತಿದೆ, ಅದೇ ವಿಲಿಯಮ್ ಆಗ್ಲೇ ಮಾತಾಡಿದ್ದು ಅದ್ರ ಬಗ್ಗೆ. ಸೊ ಡ್ರೈವ್ ಮಾಡ್ತಾ ಇರ್ತೀವಿ, ಡ್ರೈವ್ ಮಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ಲಿ ಶಿಪ್ಪಲ್ಲಿ ಹೋಗ್ತಾ ಇದೀನಿ, ಶಿಪ್ಪಿಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದ್ದೀನಿ, ಕಣ್ಣಿಂಗ್ ತೆಗೆದ್ರೆ ರೋಡ ಹೋಗ್ತಾ ಇದೀನಿ ಮತ್ತೆ. ಸೊ ಈ ತರ ಎಲ್ಲ ಡ್ರೈವ್ ಮಾಡ್ತಿದ್ದೆ. ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದೀವಿ, ಒಂದು ಡೆನಾನ ಸಾಂಗ್ಗೆ ಒಂದಷ್ಟು ಮಾಂಟೇಜ್ ಶೂಟ್ ಮಾಡ್ಬೇಕು ನಮ್ಗೆ. ಸೊ ನಾವಿಬ್ರು ಹೋಗ್ತಾ ಇದೀವಿ, ಜೋರ್ ನಿದ್ದೆ ಬರ್ತಾ ಇದೆ ನನಗೆ. ವಿಲಿಯಂ ಡ್ರೈವ್ ಮಾಡಕ್ ಹೇಳೋಣ ಅಂತ ನೋಡ್ತೀನಿ, ವಿಲಿಯಂ ಗೊರ್ಕೆ ಹೊಡಿತದೆ ಪಕ್ಕದಲ್ಲಿ. ಏನ್ ಮಾಡೋದು, ಸರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ. ಸಡನ್ ಆಗಿ ಯಾರೋ ನನ್ನ ಮೇಲೆ ಬಿದ್ದಂಗಾಯ್ತು. ನೋಡಿದ್ರೆ ನಿದ್ದೆಯಿಂದ ಎದ್ರೆ ವಿಲಿಯಂ ನಿದ್ದೆಲಿ ನನ್ನ ಮೇಲೆ ಬಿದ್ದಿದ್ದಾರೆ. ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು, ವಿಲಿಯಂ ಮಾತಾಡ್ಸಿ, ವಿಲಿಯಂ ನನ್ಗೆ ಆಗೋದಿಲ್ಲ ಡ್ರೈವ್ ಮಾಡಕ್ಕೆ ಅನ್ಕೊಂಡು
ಸೊ ಈ ಥರ ಎಲ್ಲ ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ. ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್, ರಾಧಿಕಾ ವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್. ಎಲ್ಲೂ ತೊಂದರೆ ಕೊಟ್ಟಿಲ್ಲ ಆ್ಯಂಡ್ ಪ್ರಿಪೇರ್ಡ್ ಆಗಿ ಬರೋರು. ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ರೀಟೇಕ್ ಅಂತ ಯಾವತ್ತೂ ಆಗ್ತಾ ಇರಲಿಲ್ಲ. ಈಗ ಟ್ರೇಲರ್ ಅಲ್ಲೂ ನೀವು ನೋಡಿದ್ರಿ, ಕೊನೆಯಲ್ಲಿ ನಿರೂಪ್, ಅವಂತಿಕಾ, ರಾಧಿಕಾದು ಪೋಸ್ಟರ್ ಬಂತು ಒಂದು. ಸೊ ಆ ಕಾಣಿಸೋ 3 ಸಿಂಹ ಅವ್ರು 3 ಜನ ಆದ್ರೆ ಕಾಣದೇ ಇರೋ 4ನೇ ಸಿಂಹ ಸಾಯಿ ಕುಮಾರ್ ಸರ್. ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೋ ಒಂದು ಗೊತ್ತಿರೋದು, ನಾವು ಯಾರೋ ಒಂದು ಗೊತ್ತಿಲ್ಲ. ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡಕ್ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಸೆಟಲ್ ಟ್ರೇಲರ್ನು ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ. ಅಂಡ್ ನನ್ನ ಲೈಫಲ್ಲಿ, ಬೇರೆಯವ್ರು ನೋಡಿರ್ಬೋದೇನೋ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದಿದ್ದು ನೋಡಿದ್ದು ರಂಗಿತ ರಂಗದಲ್ಲಿ. ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ. ಯೂಶುವಲಿ ಐದರ್ ಇಂಟರ್ವಲ್ ಪಾಯಿಂಟ್ಗೂ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೆ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡ್ತಾ ಇದ್ದ. ಒಂದು ಐ ಥಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟೆ. ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು, ಬೇಗ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು, ಸರ್ ಏನ್ ಸಿನಿಮಾ ಮಾಡಿದಿರ ಸರ್, ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್, ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ, ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ, ಅಂಡ್ ಯಾರಾದ್ರೂ ಸಾಂಗ್ ಟೈಮಲ್ಲಿ ಆಚೆ ಬರಕ್ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತೆಲ್ಲ ಅಂದ್ರು. ತುಂಬಾ ಖುಷಿ ಆಯ್ತು ಅಂತ ಒಬ್ರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು. ಸೊ ಸರ್ ಒಂದ್ಸಲ ಒಳಗಡೆ ನೋಡಿ ಸರ್ ಅಂದ್ರು. ಹೋದೆ. ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ. ಅಂಡ್ ಅದು ಸ್ಟಾರ್ಟ್ ಆದಾಗ ಜನ, ಅಫ್ಕೋರ್ಸ್ ನಾವು ಬರಿಬೇಕಾದ್ರೆ ಈಸ್ ಅ ವಿಲನ್, ಇವಾಗ ಹೀರೋಯಿನ್ ಕಿಡ್ನಾಪ್ ಮಾಡಿದಾರೆ, ಇದೆಲ್ಲ ಬರ್ದಿದೀವಿ. ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು. ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ, ಕಿರ್ಚಾಡ್ತಾ ಇದಾರೆ, ಅಂಡ್ ನನಗೆ ಗೂಸ್ ಬಂಪ್ ಬಂದ್ಬಿಡ್ತು. ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್, ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಟ್ಟು, ಐ ಹ್ಯಾವ್ ಅ ಪ್ರಾಬ್ಲಮ್, ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು, ಇದು ಏನಿದು ಹಿಂಗೆ ಬಂದಿದೆ ಅಂತ. ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ, ನಾವು ಆಕ್ಚುಲಿ ನೈಟಲ್ಲಿ ಶೂಟ್ ಮಾಡಬೇಕಿತ್ತು. ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ. ಸೊ ಡೇನಲ್ಲಿ ಶೂಟ್ ಮಾಡ್ಬಿಟ್ಟಿದ್ದೀನಿ. ನನಗೆ ಅದೆಲ್ಲ ತಲೆಯಲ್ಲಿ. ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವುದು ನೋಟಿಸೇ ಮಾಡ್ತಾ ಇಲ್ಲ. ಆ ಪರ್ಫಾರ್ಮೆನ್ಸ್ ನ ನೋಟಿಸ್ ಮಾಡ್ತಾ ಇದಾರೆ ಅಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದಾರೆ. ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ ಅಲ್ಲಿ, ಅದೇ ಅವ್ರು ಹೇಳಿದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ. ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ, ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ. ಸೊ ಒರಾಯನ್ ಮಾಲ್ ಅಲ್ಲಿ ಐ ಥಿಂಕ್ 3-4 ಡೇಸ್ ಆದ್ಮೇಲೆ ಸರ್ ಬಂದ್ರು. ಅಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ ನಮ್ಗೆ ಆಗಿಲ್ಲ, ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರು, ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಆಚೆ ಬಂದ್ರು, ಫಿಲ್ಮ್ ಮುಗಿಸ್ಕೊಂಡು. ನಾವು ಆಚೆ ವೆಯ್ಟ್ ಮಾಡ್ತಾ ಇದ್ದ. ಭಯ, ಏನ್ ಭಯ ಅಂತ ಅಂದ್ರೆ, ಹಿ ವಾಸ್ ಶಾಕ್ಡ್. ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಅಂತ. ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯಿ ಕುಮಾರ್ ಸರ್. ಇನ್ಫ್ಯಾಕ್ಟ್ ಸರ್ ಹೇಳಿದ್ರು, ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದಾರೆ, ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತದೆ ಸತ್ಯಸನ್ ಆಫ್ ಹರಿಶ್ಚಂದ್ರ. ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದೀನಿ ನಾನು. ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನರೇಟ್ ಮಾಡಿದ್ರೆ ರಂಗಿತರಂಗ 2 ಆಗಿತ್ತು. ಸೊ ರಂಗಿತರಂಗ 2 ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು. ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ, ತುಂಬಾ ಸಲ ಹೇಳಿದೀನಿ ನಾನಿದು. ಬೇರೆ ಯಾರೋ ಜೊತೆ ಈ ಸಿನಿಮಾ ಮಾಡಬೇಕಿತ್ತು, ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು. ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನರೇಟ್ ಮಾಡಿದ್ಮೇಲೆ ಒಂದು ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾರ ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ. ಹೋಪ್ಫುಲಿ ಸರ್ ಇಟ್ ವಿಲ್ ಹ್ಯಾಪನ್ ವೆರಿ ವೆರಿ ಸೂನ್. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಅಗೇನ್. ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು, ಅವ್ರಿಗೆ ನನ್ನ ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ. ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದು ಅವ್ರಿಗೆ. ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗಝಿನ್ಗೆ, ಇದಕ್ಕೆ ನ್ಯೂಸ್ ಪೇಪರ್ಗೆ. ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು ಆಗಿ ಕೊನೆಗೆ ಕಟ್ ಮಾಡಿ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡ್ಬಿಟ್ಟು, ನೀವಿನ್ನೂ ಕೆಲಸ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದೆ. ಸೊ ನಾನು ಮನೇಲಿ ಹೇಳಿದ್ದು ಸಬ್ಯಾಟಿಕಲ್ ತಗೊಂಡಿದ್ದೀನಿ, ಮತ್ತೆ ಸಿನಿಮಾ ಆದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ. ಸೊ ನೆಕ್ಸ್ಟ್ ಡೇ ಹೆಡ್ಲೈನ್ ಬಂತು, ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ. ನನ್ನ ಫೋಟೋ ದೊಡ್ಡದಾಗಿ. ನಮ್ಮ ತಂದೆ ಫೋನ್ ಮಾಡಿ, ಏನ್ ತಲೆ ಕೆಟ್ಟಿದೆ ನಿನ್ಗೆ, ಕೆಲಸ ಆಗ್ಬಿಟ್ಟಿದ್ಯಾ ಅಂತ. ನಾನು ಇಲ್ಲ ಅವ್ರಿಗೆ ಸುಮ್ಮನೆ ಹೇಳಿದ್, ನಾನು ಆಕ್ಚುಲಿ ಬಿಟ್ಟಿಲ್ಲ, ಅವ್ರು ಕೆಲಸ ಮಾಡ್ಕೊಂಡೆ ಸಿನಿಮಾ ಮಾಡ್ತೇನೆ ಅಂದ್ರೆ ನನ್ಗೆ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಹೇಳಿದೆ ಅಂತ. ಸೊ ಲಕ್ಕಿಲಿ ಸಿನಿಮಾ ಚೆನ್ನಾಗಾಯ್ತು. ಸೊ ಖುಷಿಯಾಗಿದ್ದಾರೆ ಇವತ್ತು. ಕೆಲಸ ಬಿಟ್ಟಿದ್ದು ಪ್ರಾಬ್ಲಿ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ.
ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ. ಇವತ್ತಿಗೂ ನಾನು ರಂಗಿತರಂಗ ಅಂತ ಹೇಳಿ ಇವತ್ತುವರೆಗೂ ಈಸ್ ಮೈ ಮೇನ್ ಮ್ಯಾನ್. ಯಾವುದೇ ಒಂದು ಅವ್ರು ಬರೀ DOP ಆಗಿ ಕೆಲಸ ಮಾಡಲ್ಲ. ನೀವು ಅರವಿಂದ್ ಅವರ ಒಂದು ಸೀನ್ ನೆನಪಿರ್ಬೋದು ನಿಮಗೆ. ಅದು ರೆಡ್ ಸ್ವಿಫ್ಟ್ ಕಾರ್ ಏನಿದೆ ನಮ್ದೇ ಕಾರ್ ಅದು. ಸೊ ಅದನ್ನ ಅರ್ಧ ಹಾಳು ಮಾಡಿದ್ ವಿಲಿಯಮ್ಮೆ. ಅವರು ಒಂದು ಸೀನ್ ಇದೆ, ಅದರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಮಾಡ್ಕೊಂಡ್ ಬರ್ತಾರೆ ಜೀಪಲ್ಲಿ. ಕಾರ್ ಹಿಂಗ್ ಬರುತ್ತೆ, ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸ್ಬೇಕು. ಯಾರೋ ಒಬ್ಬರಿಗೆ ಹೇಳ್ದು ಅವ್ರು ಸರಿಯಾಗಿ ಮಾಡ್ತಲ್ಲ. ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಬಿಟ್ಟು ಇವತ್ತಿಗೂ ನೋಡಿ ಆ ಸೀನ್ ನ ರಿಲೀಸ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಿದ್ದಾರೆ, ಅರವಿಂದ್ ಅವ್ರ ಪಕ್ಕ ಕೂತಿದ್ದಾರೆ. ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು, ಅಲ್ಲ ಒಂದಿಗ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಆಕ್ಷನ್ ಹೇಳಿದೆ, ಕಾರ್ ಬಂತು, ಸ್ಕಿಡ್ ಆಯ್ತು. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರ್ಲಿಲ್ಲ, ವಿಲಿಯಂ ಇಳಿಸ್ಬಿಟ್ರು. ಆ ಸ್ಪೀಡಲ್ಲಿ ಸ್ಕಿಡ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು. ಬಟ್ ಅರವಿಂದ್ ಅವ್ರ ಕ್ರೆಡಿಟ್ ಕೊಡ್ಬೇಕು ನಾನು, ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದ್ಬಿಟ್ರು. ಬಿಕಾಸ್ ನಮ್ ಟೈಮು ಇರ್ಲಿಲ್ಲ. ಅವ್ರೇನಾದ್ರೂ ಅಲ್ಲಿ ಸ್ವಲ್ಪ ಯಾಮಾರಿದ್ರು ನಮ್ಗೆ ಆ ಶಾರ್ಟ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಅಂಡ್ ನನ್ನ ಕಾರು ಆ ಶಾರ್ಟ್ ಅಲ್ಲಿ ಗೊತ್ತಾಗಲ್ಲ, ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿದ್ದು. ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈವ್ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ. ಬಿಕಾಸ್ ಅವರು ಬೆಂಗಳೂರಿಂದ ಮಂಗಳೂರು ಹೋಗಿ ಅಂದ್ರೆ 4 ಗಂಟೆಲಿ ಕರ್ಕೊಂಡು ಹೋಗ್ತಾರೆ ಅವರು. ಸೊ ದಟ್ ವಾಸ್ ಒನ್ ಅಮೇಸಿಂಗ್ ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯಂ ಜೊತೆ ಆಕ್ಚುಲಿ. ಅಂಡ್ ವೇಲು ಸರ್, ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಯಾಕಂದ್ರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸ್ದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ. ಪ್ರಾಬ್ಲಿ ನೀವು ನೋಡಿದಾಗ ಅಲ್ಲಿ ಅನ್ಸಿರ್ಬೋದು ನಿಮಗೆ ಸಂಗೀತ ಅನುಪಂಡರಿ, ಸಾಹಿತ್ಯ ಅನುಪಂಡರಿ, ಹಾಡಿರೋದನ್ನು ಕೆಲವು ಅನುಪಂಡರಿನೇ. ಸೊ ಅಷ್ಟಿದ್ದು ಐ ಥಿಂಕ್ ಒಂದು ವಿಜಯ್ ಪ್ರಕಾಶ್ ಅವ್ರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತಾನಿರಲ್ಲ, ಒಂದು ಹಾಡು ಹಾಡಿದ್ರು ವಿಜಯ್ ಪ್ರಕಾಶ್ ಅವರು. ಡಿಸ್ಪೈಟ್ ದಟ್ ಆ ಸಾಂಗ್ಸ್ ನ ಅಪ್ರಿಶಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನ ಬಿಡುಗಡೆ ಮಾಡಿ. ನಾನು ಅವತ್ತು ಹೇಳಿದ್ದೆ, ನಾನು ಇನ್ನೂ ನೆನಪಿದೆ, ಫಸ್ಟ್ ಆಡಿಯೋ ರಿಲೀಸ್ ದಿವಸ ನನಗೂ ಲಹರಿ ಸಂಸ್ಥೆಗೂ ತುಂಬಾ ವರ್ಷಗಳ ನಂಟು. ವೇಲು ಸರ್ ಗೊತ್ತಿಲ್ಲ ಅಷ್ಟೇ ಅಂತ, ಯಾಕಂದ್ರೆ ನಮ್ಮಲ್ಲಿ ಪ್ರೇಮಲೋಕದ ಒಂದು ಕ್ಯಾಸೆಟ್ ಇರ್ತಾ ಇತ್ತು. ಅದರಲ್ಲಿ ಜೂಯ್ ಚಾಲ್ ಅವರ ಒಂದು ಆಪಲ್ ಶೇಪ್ ಒಳಗಡೆ. ಸೊ ಅವಾಗಿಂದ ನಮ್ಗೆ ಲಹರಿ ಅಂದ್ರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳು ಅಂದ್ರೆ ಲಹರಿಲಿ ಬರೋದದು. ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಇತ್ತು ನಮ್ಮ ಹತ್ರ. ಆಲ್ ರವಿ ಸರ್, ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು. ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮ್ಗೆ ಹೆಮ್ಮೆ. ಇವತ್ತಿಗೂ ಐ ಥಿಂಕ್ ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿದೆ ಅದರಲ್ಲಿ. ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಹೇಮಂತ್ ಅವರಿದ್ದಾರೆ. ಹೇಮಂತ್ ಅವರೇ, ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸರ್ ಜೊತೆ ನನಗೆ ದಿನ ಜಗಳ, ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟ್ಯಾಂಡಿಗೆ ಆಗ್ತಾ ಇಲ್ಲ, ಶೋ ಕೊಡ್ತಾ ಇಲ್ಲ ಅಂತ. ಸೊ ಯಾವ್ದೋ ಒಂದು PVR ಹೋದೆ, ಅಲ್ಲಿ ಸ್ಟ್ಯಾಂಡಿಗೆ ಕೊಟ್ಟಿದೀವಿ, ಹಾಕಿಲ್ಲ. ಅವ್ರ ಹತ್ರ ಜಗಳ ಆಡೋಕೆ ಶುರು ಮಾಡಿದ್ರು. ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ. ನನ್ಗೆ ಅವಾಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ. ಸೊ ಹೇಮಂತ್ ಅವ್ರು ಕೊಟ್ರು. ನಾನು ಫುಲ್ ಕಿರ್ಚಾಡ್ತಾ ಇದೀನಿ ಅವತ್ತಿಗೆ. ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ, ಮುಂಚೆಗಿಂತಾನು ತುಂಬಾ ಸಾಫ್ಟ್ ಆಗಿದ್ದೀನಿ. ಅವತ್ತು ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಕೋಪ ಸ್ವಲ್ಪ ಬರೋದು ಅವಾಗ. ಸೊ ಯಾಕೆ ನೀವು ಆಗ್ತಲ್ಲ, ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಿದ್ರೆ ನಾನು ಕಿರ್ಚಾಡ್ತಾ ಇದೀನಿ. ನನ್ಗವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನನ್ಗೆ ಗೊತ್ತಿಲ್ವೋ. ಅದಾದ್ಮೇಲೆ ನನಗೆ ಗೊತ್ತಾಯ್ತು, ಪಾಪ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಅದಾದ್ಮೇಲೂ ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸಸ್ 365 days, 175 days, 200 days ಎಲ್ಲ ಓಡ್ತು. ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರು ಅವಾಗ. ಸೊ ಥ್ಯಾಂಕ್ ಯು ಹೇಮಂತ್ ಅವರೇ, ನಿಮ್ಮ ಸಪೋರ್ಟ್ ಇಂದಾಗಿ ನಮಗೆ ಶೋಸ್ ಜಾಸ್ತಿ ಆಗಕ್ಕೆ ಕಾರಣ ಆಗಿದ್ದು. ಅಂಡ್ ಸಕ್ಸಸ್ಫುಲ್ಲಿ ಎಲ್ಲ ಕಡೆ ಓಡಕ್ಕೂ ಕಾರಣ ಆಯ್ತದು. ಸೊ ಇಷ್ಟು ಹೇಳಿ ತುಂಬಾ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ. ಜುಲೈ 4ಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ ರಂಗಿತರಂಗ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮತ್ತೆ ನೋಡಿ. ಇವಾಗ ಪ್ರಕಾಶ್ ಅವ್ರು ಹೇಳ್ದಾಗೇನೆ ಆಲ್ಮೋಸ್ಟ್ 10 ವರ್ಷ ಹಿಂದೆ ರಿಲೀಸ್ ಆಗಿದ್ರಿಂದ ಇವಾಗ ಅವಾಗ ಇನ್ನೂ ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ. ನಾವು ಆದಷ್ಟು ಥಿಯೇಟರ್ ವಿಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿವನ್.